ಮಹಾರಾಷ್ಟ್ರ ಬೆಳಗುಂದಿ ಮತ್ತೆ ಬಾಳು ಬೆಳಗುಂದಿ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ. ಅದುವೇ ಇದೀಗ ಟಿವಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೌದು, ರಿಯಾಲಿಟಿ ಶೋಗೆ ಬರ್ತಾ ಇದ್ದಾರೆ ಬಾಳು ಮತ್ತೆ ಮಹಾರಾಷ್ಟ್ರ ಅವರು. ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅಲ್ವಾ? ಮಹಾರಾಷ್ಟ್ರ ಬೆಳಗುಂದಿ ಅವರು ಈಗ ಸದ್ಯಕ್ಕೆ ಮೊನ್ನೆ ತಾನೇ ಮಗನ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ. ಅದರ ಒಂದು ಖುಷಿಯ ಜೊತೆಗೆ ಈಗ ಸದ್ಯಕ್ಕೆ ಜೋಡಿ ನಂಬರ್ 1 ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದು, ಇನ್ನಿತರೆ ಜೋಡಿ ಜೊತೆ ಕಂಟೆಸ್ಟೆಂಟ್ ಆಗಿ ಸ್ಪರ್ಧಿ ಕಾಂಪಿಟೇಷನ್ ನೀಡೋಕೆ ಬರ್ತಾ ಇದ್ದಾರೆ. ಈ ಜೋಡಿಗೆ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ. ಉತ್ತರ ಕರ್ನಾಟಕದ ಪ್ರತಿಭೆ ಸಿಂಗರ್ಸ್, ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಸಿಂಗರ್ ಬಾಳು ಅವರು. ಜೊತೆಗೆ ಮಾಲಾಶ್ರೀ ಅವರು ಕೂಡ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಬಾಳು ಅವರು ತುಂಬಾ ಚೆನ್ನಾಗಿ ಸಾಹಿತ್ಯವನ್ನು ಬರೀತಾರೆ. ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದು ಆಲ್ಬಮ್ ಸಾಂಗ್ ಅಂತೂ ಮಾಡೇ ಮಾಡ್ತಾರೆ. ಇನ್ನ ಜಡ್ಜಸ್ ಗಳಾಗಿ ಛಾಯಾ ಅವರು, ಮತ್ತೆ ರಾಜೇಶ್ ನಟ್ಟಂಗ ಅವರು, ಮಾಳವಿಕಾ ಅವಿನಾಶ್ ಅವರು ಇದ್ದಾರೆ, ಪ್ರೇಮ್ ಅವರು ಇದ್ದಾರೆ, ಮತ್ತೆ ನಿರೂಪಣೆಯನ್ನು ಮಾಡ್ತಿರೋದು ಕುರಿ ಪ್ರತಾಪ್ ಮತ್ತೆ ಶ್ವೇತಾ ಚಂಗಪ್ಪ ಅವರು. ಮಾಲಾಶ್ರೀ ಬೆಳಗುಂದಿ ಅವರಿಗೆ ಬಹಳಷ್ಟು ಖುಷಿ ಇದೆ. ಸೊ ಅವ್ರು ಯಾವತ್ತೂ ಕೂಡ ಟಿವಿ ಮುಂದೆ ಕಾಣಿಸ್ಕೊಂಡೇ ಇರಲಿಲ್ಲ. ಆಫ್ಟರ್ ಸರಿಗಮಪ ಬಾಳು ಬೆಳಗುಂದಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. 1 ವರ್ಷದ ಬಳಿಕ ಈಗ ಜೋಡಿ ನಂಬರ್ 1 ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ವಾರಗಳ ಕಾಲ ಇರ್ತಾರೆ, ಫೈನಲ್ಸ್ಗೆ ಹೋಗ್ತಾರ ಅಥವಾ ಸೆಮಿಫೈನಲ್ ಔಟ್ ಆಗ್ತಾರೆ, ಇನ್ನು ಮುಂಚೆನೆ ಔಟ್ ಆಗ್ತಾರ, ಕಾಯ್ದು ನೋಡ್ಬೇಕು. ಯಾವ ರೀತಿ ಎಲ್ಲ ಇವರು ಆಟ ಆಡ್ತಾರೆ, ಯಾವ ರೀತಿ ಇವರ ಒಂದು ಜೋಡಿ ಭಾಗವಹಿಸುತ್ತೆ, ಎಲ್ಲವೂ ಕೂಡ ಬಹಳಷ್ಟು ಜನರಿಗೆ ಕುತೂಹಲ. ಅದರಲ್ಲೂ ಉತ್ತರ ಕರ್ನಾಟಕದ ಜನರಿಗಂತೂ ಈ ಇಬ್ರು ಹೋಗಿರುವುದು ಬಹಳಷ್ಟು ಖುಷಿ ತರಿಸಿದೆ. ನೋಡ್ಬೇಕು ಯಾವ ರೀತಿ ಆಟ ಆಡ್ತಾರೆ, ಏನಾಗುತ್ತೆ ಅಂತ. ತಪ್ಪದೆ ನೀವು ಕೂಡ ಮಾಲಾಶ್ರೀ ಮತ್ತೆ ಬಾಳು ಅವರಿಗೆ ವಿಶ್ ಮಾಡೋದನ್ನ ಮರಿಬಿಡಿ. ಜನರಿಗೆ ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ಇದೊಂದು ಸರ್ಪ್ರೈಸ್, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದ್ರಲ್ಲೂ ಮಾಲಾಶ್ರೀ ಅವರು ಟಿವಿಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ನಿಜವಾಗ್ಲೂ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಇಲ್ಲಿ ತನಕ ಯಾವತ್ತೂ ಕೂಡ ಟಿವಿ ಮುಂದೆ ಬಂದೇ ಇರಲಿಲ್ಲ. ಈಗ ಫಸ್ಟ್ ಟೈಮ್ ಅವರ ಒಂದು ಫಸ್ಟ್ ಶೋ ಅಂತಾನೆ ಹೇಳ್ಬೋದು. ಸರಿಗಮಪ ನೆಕ್ಸ್ಟ್ ಈಗ ಜೋಡಿ ನಂಬರ್ 1 ರಿಯಾಲಿಟಿ ಶೋ. ಬಹಳಷ್ಟು ಖುಷಿ ಆಗಿದ್ದಾರೆ.